ಕೊಡಗು ಜಿಲ್ಲೆಗೆ ಕಂದಾಯ ಸಚಿವ ಆರ್.ವಿ. ದೇಶಪಾಂಡೆ ಭೇಟಿಯನ್ನ ನೀಡಿದ್ದಾರೆ. ಮಳೆಯಿಂದ ಹಾನಿಗೊಳಗಾದ ಪೆರುಂಬಾಡಿ ವಿರಾಜಪೇಟೆ ರಸ್ತೆ ವೀಕ್ಷಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಮಳೆಯಾಗ್ತಾ ಇತ್ತು. ಈ ಒಂದು ಮಳೆಯ ಹಿನ್ನೆಲೆಯಲ್ಲಿ ಆ ಭಾಗದ ಪೆರುಂಬಾಡಿ ವಿರಾಜಪೇಟೆ ರಸ್ತೆಯ ಕೆಲವು ಭಾಗಗಳಲ್ಲಿ ಮಣ್ಣು ಕೂಡ ಕುಸಿತವಾಗಿತ್ತು. ಹಾಗೆ ರಸ್ತೆಗಳು ಕೂಡ ಹಾಳಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಆ ಒಂದು ರಸ್ತೆಯನ್ನ ವೀಕ್ಷಣೆಗೆ ತೆರಳಿದ್ದಾರೆ ಸಚಿವರು. ಮಣ್ಣು ಕುಸಿತದಿಂದ ರಸ್ತೆಯಲ್ಲಿ ನಿಷೇಧವನ್ನ ಕೂಡ ಏರ್ಪಡಿಸಲಾಗಿತ್ತು. ವಾಹನ ಸಂಚಾರಕ್ಕೆ ನಿಷೇಧವನ್ನ ಹೇರಲಾಗಿತ್ತು. ಹಾಗೆ ಮಳೆ ಹಾನಿ ಪ್ರದೇಶಗಳಿಗೆ ಈಗಾಗಲೇ 10 ಕೋಟಿ ರೂಪಾಯಿ ಅನುದಾನವನ್ನ ಕೂಡ ಬಿಡುಗಡೆ ಮಾಡಲಾಗಿದೆ. ಇದು ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲು ಹಣದ ಕೊರತೆ ಇಲ್ಲ. ಶೀಘ್ರದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಕೂಡ ಸೂಚನೆಯನ್ನ ನೀಡಲಾಗಿದೆ. ಕೊಡಗು ಜಿಲ್ಲೆ ವಿರಾಜಪೇಟೆಯ ಮಾಕುಟಾದಲ್ಲಿ ಸಚಿವ ಆರ್.ವಿ. ದೇಶಪಾಂಡೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಣ್ಣ 60 ಕಡೆ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ. ಈ ರೋಡ್ ಮೇಲೆ ಸೇತುವೆಗಳು ಕೆಲವು ಕಡೆ ಡ್ಯಾಮೇಜ್ ಆಗಿದ್ದಾವೆ. ತಾವು ನೋಡಿದ್ದೀರಲ್ಲ, ನಾವು ವೀಕ್ಷಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಇವೆಲ್ಲ ತಕ್ಷಣ ಕೆಲಸ ಆಗಬೇಕಾಗ್ತದೆ. PWD ಸಚಿವರು ನಾಳೆ ಭೇಟಿ ಕೊಡ್ತಾ ಇದ್ದಾರೆ ಕೊಡಗುಗೆ. ಸಂಜೆ ಆ ಸಮಯದಲ್ಲಿ ಜಿಲ್ಲಾಧಿಕಾರಿಗಳಿಗೂ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಸಹ ಹೇಳಿದ್ದೇನೆ. ಡೀಟೇಲ್ ಎಸ್ಟಿಮೇಟ್ ಮಾಡಲಿಕ್ಕೆ ಸ್ವಲ್ಪ ತಡ ಆಗಬಹುದು. ಯಾಕಂದರೆ ಕೆಲವು ತಾಂತ್ರಿಕ ವಿಷಯಗಳು ಇವೆ. ಬಗೆಹರಿಸಬೇಕಾದ್ರೆ ಕೆಲಸ ಪಾರದರ್ಶಕವಾಗಿ ಸರಿ ಆಗಬೇಕಾದ್ರೆ, ಭದ್ರತೆದಾಗಬೇಕಾದ್ರೆ ಅದು ಕನ್ಸಲ್ಟ್ ಜನರಿಗೂ ಕನ್ಸಲ್ಟ್ ಮಾಡಬೇಕಾಗ್ತದೆ. ಹಾಗಾಗಿ ನಾಳೆ ಅಟ್ಲೀಸ್ಟ್ ಲೈನ್ ಎಸ್ಟಿಮೇಟ್ಸು ಕೊಟ್ಟು PWD ಸಚಿವರಿಗೆ ಅವ್ರ ಗಮನಕ್ಕೆ ತರಲಿಕ್ಕೆ ಹೇಳಿದ್ದೇನೆ. ನಾನು ಅವ್ರ ಗಮನಕ್ಕೆ ತಕ್ಷಣ ತರ್ತಾ ಇದ್ದೇನೆ. ಸಣ್ಣ 60 ಕಡೆ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ. ಈ ರೋಡ್ ಮೇಲೆ ಸೇತುವೆಗಳು ಕೆಲವು ಕಡೆ ಡ್ಯಾಮೇಜ್ ಆಗಿದ್ದಾವೆ. ತಾವು ನೋಡಿದ್ದೀರಲ್ಲ, ನಾವು ವೀಕ್ಷಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಇವೆಲ್ಲ ತಕ್ಷಣ ಕೆಲಸ ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ಸಚಿವರು ಇವತ್ತು ಯಾವೆಲ್ಲ ಪ್ರದೇಶಗಳಿಗೆ ಭೇಟಿಯನ್ನ ನೀಡಿದ್ರು, ಹಾಗೆ ಎಲ್ಲೆಲ್ಲಿ ಹಾನಿ ಆಗಿದೆ ಅಂತ? ಪ್ರತಿಭಾ, ಕೊಡಗು ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದ ಮಳೆಯಿಂದ ಸಾಕಷ್ಟು ಹಾನಿ ಉಂಟಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ವಿರಾಜಪೇಟೆಯಿಂದ ಮಾಕುಟ್ಟ ಸಂಪರ್ಕ ಸಾಧ್ಯ, ಅಲ್ಲಿಂದ ಕೇರಳಕ್ಕೆ ಹೋಗುವ ರಸ್ತೆ ಏನಿದೆ ಆ ರಸ್ತೆ ಸಂಪೂರ್ಣವಾಗಿ ಕುಸಿದಿತ್ತು. ಸುಮಾರು 60ಕ್ಕೂ ಅಧಿಕ ಕಡೆ ಮಣ್ಣು ಕುಸಿಯುವುದರೊಂದಿಗೆ ಮರಗಳು ಬಿದ್ದು ಸಾಕಷ್ಟು ಹಾನಿ ಉಂಟಾಗಿತ್ತು. ಈ ಪ್ರದೇಶಗಳಿಗೆ ಇವತ್ತು ಆ ರಸ್ತೆ ಉದ್ದಕ್ಕೂ ಇವತ್ತು ಆರ್.ವಿ. ದೇಶಪಾಂಡೆ ಅವರು ಸಚಿವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು. ಇನ್ನು ಈ ಎಲ್ಲ ಮರಗಳನ್ನು ತೆರವುಗೊಳಿಸಕ್ಕೆ, ಅಪಾಯ ಸ್ಥಿತಿಯಲ್ಲಿರುವ ಮರಗಳನ್ನು ತೆರವುಗೊಳಿಸಕ್ಕೆ ಮತ್ತು ಕುಸಿರುವಂತ ಮಣ್ಣುಗಳನ್ನು ತೆರವುಗೊಳಿಸಕ್ಕೆ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಸೂಚನೆ ನೀಡಿದ್ರು. ಇನ್ನು ನಾಳೆ ಲೋಕೋಪಯೋಗಿ ಸಚಿವರು ಕೂಡ ಕೊಡಗು ಜಿಲ್ಲೆಗೆ ಭೇಟಿ ನೀಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಮಾಹಿತಿ ನೀಡುವುದರೊಂದಿಗೆ ಅಧಿಕಾರಿಗಳು ಅವರೊಂದಿಗೆ ಸಂಪರ್ಕ ಸಾಧಿಸಲು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು. ಪ್ರತಿಭಾ, ನವೀನ್, ಅಧಿಕಾರಿಗಳಿಗೆ ಯಾವ ರೀತಿಯಾದಂತಹ ಸೂಚನೆಯನ್ನ ನೀಡಿದ್ರು, ಹಾಗೆ ಅಧಿಕಾರಿಗಳಿಗೆ ಪರಿಹಾರ ಇವಾಗಲೇ ಸ್ಥಳಗಳಿಗೆ ಭೇಟಿಯನ್ನ ನೀಡಿದ್ದಾರೆ. ಇಲ್ಲಿ ಹಾನಿಗೊಳಗಾಗಿರುವಂತಹ ಮನೆಗಳಾಗಿರಬಹುದು ಅಥವಾ ಕೆಲವೊಂದು ಪ್ರದೇಶಗಳಿಗೆ ಏನಾದರೂ ಪರಿಹಾರ ಘೋಷಣೆ ಮಾಡಲಾಗಿದೆಯಾ, ಹೇಗೆ? ಪ್ರತಿಭಾ, ಈಗೇನು ಅತಿವೃಷ್ಟಿಯಿಂದ ಏನು ಅನಾಹುತ ಸಂಭವಿಸಿದೆ, ಇದಕ್ಕೆ ಈಗಾಗಲೇ ಜಿಲ್ಲಾಡಳಿತದ ಮೂಲಕ ಸುಮಾರು 10 ಕೋಟಿ ಅನುದಾನವನ್ನು ಕಾಯ್ದಿರಿಸಲಾಗಿದೆ. ಈ ಅನುದಾನದಲ್ಲಿ ಎಲ್ಲ ಪರಿಹಾರ ಕಾರ್ಯ ನೀಡುವುದರೊಂದಿಗೆ ಮತ್ತೆ ಈ ರಸ್ತೆಗಳ ದುರಸ್ತಿ ಕಾರ್ಯಗಳನ್ನು ಕೂಡ ಮಾಡುವುದಾಗಿ ಸಚಿವರು ಹೇಳಿದ್ರು. ಇನ್ನು ಸಚಿವರ ಭೇಟಿ ಸಂದರ್ಭ ಕೊಡಗು DC ಶ್ರೀವಿದ್ಯಾ ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಸಾಥ್ ನೀಡಿದ್ರು. ಓಕೆ, ಥ್ಯಾಂಕ್ ಯು ನವೀನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.